ನಮಸ್ಕಾರ. ಮೂಲ ಕೃತಿಗಳ ಆಳವಾದ ವಿಶ್ಲೇಷಣಾ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನ್ನಡ ಸಾಹಿತ್ಯದ ಒಂದು ಅಪ್ಪಟ ವೈಚಾರಿಕ ಮೇರುಕೃತಿಯ ಒಳಹುಕ್ಕಲಿದ್ದೇವೆ. ಅದೇ ಡಾಕ್ಟರ್ ಕೆ ಶಿವರಾಮ ಕಾರಂತರ ಕಾದಂಬರಿ ಮೂಕಜ್ಜಿಯೋ ಕನಸುಗಳು. 1968ರಲ್ಲಿ ಪ್ರಕಟಗೊಂಡು 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಗೆದ್ದ ಈ ಕೃತಿ ಇದೆಯಲ್ಲ, ಇದು ಬರೀ ಒಂದು ಕಥೆಯಲ್ಲವೇ ಅಲ್ಲ. ಬದಲಾಗಿ ಇದು ಮನುಷ್ಯನ ಇತಿಹಾಸ, ನಂಬಿಕೆಗಳು ಮತ್ತು ನಮ್ಮ ಮನಸ್ಸಿನ ಆಳವನ್ನು ಕೆದಕುವ ಒಂದು ಅದ್ಭುತವಾದ ಪ್ರಯಾಣ. ಬನ್ನಿ, ಮೂಕಜ್ಜಿಯ ಆಲೋಚನೆಗಳ ಮೂಲಕ ಮನುಷ್ಯ ಹಾಗೂ ದೇವರ ನಡುವಿನ ಸಂಬಂಧ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಈ ಒಂದು ವಾಕ್ಯವನ್ನು ಜಸ್ಟ್ ಗಮನಿಸಿ. ದೇವರನ್ನ ಸೃಷ್ಟಿಸಿದವನು ಮನುಷ್ಯ, ಹಾಗಾಗಿ ದೇವರುಗಳು ಶಾಶ್ವತವಲ್ಲ. ಎಂಥ ಮಾತು ಅಲ್ವಾ? ಇದು ಯಾರೋ ದೊಡ್ಡ ಫಿಲಾಸಫರ್ ಹೇಳಿದ್ದಲ್ಲ, ಒಬ್ಳು 80 ವರ್ಷದ ಹಳ್ಳಿಯ ಸಾಮಾನ್ಯ ಅಜ್ಜಿ ಹೇಳುವ ಮಾತು. ಈ ಒಂದು ಸಾಲು ಇಡೀ ಕಾದಂಬರಿಯ ತಾರ್ಕಿಕ ಹಾಗೂ ವೈಚಾರಿಕ ನಿಲುವನ್ನು ಎಷ್ಟೊಂದು ಸ್ಪಷ್ಟವಾಗಿ ಹೇಳಿಬಿಡ್ತದೆ ನೋಡಿ. ಇಡೀ ಸಮಾಜ ಹುಚ್ಚಿ ಅಂತ ಕಡೆಗಣಿಸಿದ ಮೂಕಜ್ಜಿ ಧರ್ಮ ಮತ್ತು ದೇವರ ಉಗಮವನ್ನು ಎಷ್ಟು ನಿಖರವಾಗಿ ವಿಶ್ಲೇಷಿಸ್ತಾಳೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ಈ 5 ಪ್ರಮುಖ ಹಂತಗಳನ್ನು ನೋಡಲಿದ್ದೇವೆ. ಮೂಕಜ್ಜಿಯ ವಿಶೇಷ ಒಳನೋಟ, ಪ್ರಾಚೀನ ವಸ್ತುಗಳ ಮೂಲಕ ಆಕೆ ಕಾಣುವ ಇತಿಹಾಸ, ದೇವರುಗಳ ವಿಕಾಸದ ಹಂತಗಳು, ಧಾರ್ಮಿಕ ನಂಬಿಕೆಗಳ ವಿಮರ್ಶೆ ಮತ್ತು ಕೊನೆಯದಾಗಿ ಈ ಕೃತಿಯ ಹಿಂದಿರುವ ಮಾನವತಾವಾದಿ ಪರಂಪರೆ. ಓಕೆ, ಮೊದಲನೆಯ ವಿಭಾಗ ಮೂಕಜ್ಜಿಯ ಕನಸುಗಳು ಮತ್ತು ಒಳನೋಟ. ಮೂಕಜ್ಜಿಯ ಮೂಲ ಹೆಸರು ಮೂಕಾಂಬಿಕ. ಕೇವಲ 10ನೇ ವಯಸ್ಸಿಗೆ ಮದುವೆಯಾಗಿ ಪಾಪ 2 ದಿನಗಳಲ್ಲಿ ಗಂಡನನ್ನು ಕಳ್ಕೊಂಡು ವಿಧವೆಯಾಗುತ್ತಾಳೆ. ಅಂದಿನ ಆ ಕಠಿಣ ಮಡಿವಂತ ಸಮಾಜ ಅವಳನ್ನು 4 ಗೋಡೆಗಳ ಮಧ್ಯೆ ಬಂಧಿಸಿಬಿಡುತ್ತದೆ. ಆದರೆ ನೀವೇ ಯೋಚಿಸಿ, ಈ ತೀವ್ರವಾದ ಒಂಟಿತನದ ಪರಿಣಾಮ ಏನಾಯ್ತು ಗೊತ್ತಾ? ಮೂಕಜ್ಜಿಗೆ ಒಂದು ಅಪರೂಪದ ಸಾಮರ್ಥ್ಯ ಒಲಿಯಿತು. ಅದನ್ನೇ ನಾವು ಅತೀಂದ್ರಿಯ ಶಕ್ತಿ ಅಥವಾ ಸೈಕೋಮೆಟ್ರಿ ಅಂತ ಕರೆಯಬಹುದು. ಅಂದರೆ ಯಾವುದೇ ಒಂದು ಹಳೆಯ ವಸ್ತುವನ್ನು ಮುಟ್ಟಿದ ತಕ್ಷಣ ಆ ವಸ್ತುವಿನ ಇತಿಹಾಸ, ಅದರ ಹಿಂದಿನ ಜನರ ಭಾವನೆಗಳು ಆಕೆಗೆ ಜೀವಂತ ದೃಶ್ಯಗಳಂತೆ ಕಾಣಲಾರಂಭಿಸುತ್ತವೆ. ಇದು ಕೇವಲ ಕಲ್ಪನೆಯಲ್ಲ, ಮನುಷ್ಯನ ಸಂವೇದನೆಯ ತುತ್ತು ತುದಿ. ಇಲ್ಲಿ ಕಾರಂತರು ಒಂದು ಅದ್ಭುತವಾದ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ನೋಡಿ. ಇತಿಹಾಸವನ್ನು ನೋಡುವ 2 ಭಿನ್ನ ದೃಷ್ಟಿಕೋನಗಳಿವು. ಮೂಕಜ್ಜಿಯ ಮೊಮ್ಮಗ ಸುಬ್ಬರಾಯ, ಆತ ಇತಿಹಾಸದ ವಿದ್ಯಾರ್ಥಿ. ಪುಸ್ತಕಗಳು ಮತ್ತು ಎವಿಡೆನ್ಸ್ ಮೂಲಕ ಇತಿಹಾಸ ಅರಿಯಲು ಪ್ರಯತ್ನಿಸುವವನು. ಆದರೆ ಮೂಕಜ್ಜಿ ತನ್ನ ಅಂತಃಪ್ರಜ್ಞೆ ಹಾಗೂ ಅನುಭವದ ಮೂಲಕ ಇತಿಹಾಸದ ನೈಜ ಸತ್ಯವನ್ನು ಬಿಚ್ಚಿಡ್ತಾಳೆ. ಅವರಿಬ್ಬರ ನಡುವಿನ ಈ ಚರ್ಚೆಗಳೇ ಈ ಕಾದಂಬರಿಯ ಅಸಲಿ ಜೀವಾಳ. ಬನ್ನಿ, ಈಗ 2ನೇ ವಿಭಾಗಕ್ಕೆ ಹೋಗೋಣ. ಹಳೆಯ ವಸ್ತುಗಳು ಇತಿಹಾಸವನ್ನು ಹೇಗೆ ತೆರೆದಿಡ್ತವೆ ಅಂತ ನೋಡೋಣ. ಸುಬ್ಬರಾಯನಿಗೆ ತನ್ನ ಊರಾದ ಮೂಡೂರು ಬಗ್ಗೆ ಭಾರೀ ಆಸಕ್ತಿ. ಇದು ಒಂದು ಕಾಲದಲ್ಲಿ ನಾಗರಿಕತೆಯ ತೊಟ್ಟಿಲಾಗಿತ್ತು ಅಂತ ಅವನ ನಂಬಿಕೆ. ಹೀಗಾಗಿ ಆತ ಕಾಡು ಗುಹೆಗಳಲ್ಲಿ ಅಗೆದು ಹಳೆಯ ಮೂಳೆಗಳು, ತಲೆಬುರುಡೆಗಳು, ಕಲ್ಲಿನ ಆಯುಧ ಮತ್ತು ಒಂದು ಮುರಿದ ಜಿಂಕೆಯ ಕೊಂಬು ಇವನ್ನೆಲ್ಲ ತಂದು ಮೂಕಜ್ಜಿಯ ಕೈಗಿಡ್ತಾನೆ. ಈ ಹಳೆಯ ವಸ್ತುಗಳೇ ಆಕೆಯ ದರ್ಶನಕ್ಕೆ ವೇದಿಕೆಯಾಗಿ ದೊಡ್ಡ ದೊಡ್ಡ ತಾತ್ವಿಕ ವಿಚಾರಗಳನ್ನು ಎದುರುಗಿಡ್ತವೆ. ಉದಾಹರಣೆಗೆ, ಆ ಮುರಿದ ಜಿಂಕೆಯ ಕೊಂಬನ್ನು ಸ್ಪರ್ಶಿಸಿದ ತಕ್ಷಣ ಮೂಕಜ್ಜಿಗೆ ಒಂದು ಭೀಕರವಾದ ದೃಶ್ಯ ಕಾಣುತ್ತದೆ. ಎಂಥ ದೃಶ್ಯ ಅಂದರೆ, ಇತಿಹಾಸಪೂರ್ವ ಕಾಲದ ಒಬ್ಬ ತಾಯಿ ಹುಷಾರಿಲ್ಲದ ತನ್ನ ಮಗುವನ್ನು ಬಲಿ ಕೊಡಬೇಡ ಅಂತ ಬುಡಕಟ್ಟು ಪುರೋಹಿತನಲ್ಲಿ ಬೇಡಿಕೊಳ್ಳುವ ದೃಶ್ಯವದು. ಆ ಮುಗ್ಧ ಮಗುವಿನ ಪ್ರಾಣ ತೆಗೆದು ತೃಪ್ತಿಪಡುವ ಆ ದೇವಲು ಎಂಥವನು ಅಂತ ಮೂಕಜ್ಜಿ ಪ್ರಶ್ನಿಸುವ ರೀತಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಕ್ರೌರ್ಯದ ಮುಖವಾಡವನ್ನು ಕಳಿಚಿಡುತ್ತದೆ. ಈಗ 3ನೇ ವಿಭಾಗವನ್ನು ನೋಡೋಣ. ದೇವರುಗಳ ವಿಕಾಸ. ದೇವರು ಎಂಬ ಕಾನ್ಸೆಪ್ಟ್ ಹೇಗೆ ಹುಟ್ಟಿತು ಅಂತ ಮೂಕಜ್ಜಿ ತನ್ನ ದರ್ಶನಗಳ ಮೂಲಕ ವಿವರಿಸ್ತಾಳೆ. ಇದು ನಿಜಕ್ಕೂ ಆಸಕ್ತಿದಾಯಕ. ಮನುಷ್ಯ ತನ್ನ ಉಳಿವು ಮತ್ತು ಭಯದಿಂದಲೇ ದೈವತ್ವವನ್ನು ಹೇಗೆ ರೂಪಿಸಿದ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತದೆ. ಅವಳ ಪ್ರಕಾರ ಶುರುವಿನಲ್ಲಿ ದೇವರ ಕಲ್ಪನೆ ಇರಲೇ ಇಲ್ಲ. ಕೇವಲ ಸೃಷ್ಟಿ ಮತ್ತು ಫಲವತ್ತತೆಯನ್ನು ಪೂಜಿಸುವ ಭೌತಿಕ ಆರಾಧನೆ ಇತ್ತು. ಆಮೇಲೆ ಕೃಷಿಯುಗ ಬಂದಾಗ ತಾಯ್ತನವನ್ನು ಆರಾಧಿಸುವ ಭಗವತಿಯ ಕಲ್ಪನೆ ಬಂತು. ಅದಾದ ಬಹಳ ಕಾಲದ ನಂತರ ಪಿತೃಪ್ರಧಾನ ವ್ಯವಸ್ಥೆ ಬೆಳೆದಾಗ ಶಾಸ್ತ್ರೀಯ ವೈದಿಕ ದೇವರುಗಳ ಉಗಮವಾಯಿತು ಅಂತ ಕೃತಿ ತೀರ ನಿಷ್ಪಕ್ಷಪಾತವಾಗಿ ದಾಖಲಿಸುತ್ತದೆ. ಸೊ ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನಂದ್ರೆ, ಆರಂಭಿಕ ಕಾಲದಲ್ಲಿ ಮನುಷ್ಯನಿಗಿದ್ದದ್ದು ಬದುಕುಳಿಯುವ ಹೋರಾಟ ಮಾತ್ರ. ಆದರೆ ಅದು ಕಾಲಕ್ರಮೇಣ ಹೇಗೆ ಬಹಳ ಮತ್ತು ಸಾಮಾಜಿಕ ನಿಯಂತ್ರಣದ ಟೂಲ್ ಆಗಿ ಬದಲಾಯಿತು ಅನ್ನೋದೇ ವಿಚಾರ. ಪುರೋಹಿತಶಾಹಿ ಬೆಳೆದಂತೆಲ್ಲ ಮುಕ್ತವಾಗಿದ್ದ ಬದುಕು ಹೇಗೆ ನೈತಿಕ ನಿರ್ಬಂಧಗಳ ಚೌಕಟ್ಟಿನಲ್ಲಿ ಸಿಲುಕೊಂಡಿತು ಅನ್ನೋದನ್ನ ಮೂಕಜ್ಜಿ ಬಿಡಿಸಿ ಬಿಡಿಸಿ ಹೇಳ್ತಾಳೆ. ಮುಂದಿನ ವಿಭಾಗ ಧಾರ್ಮಿಕ ನಂಬಿಕೆಗಳ ವಿಶ್ಲೇಷಣೆ. ಇಲ್ಲಿಂದ ಮೂಕಜ್ಜಿಯ ವಿಚಾರಧಾರೆ ಇನ್ನಷ್ಟು ಶಾರ್ಪ್ ಆಗ್ತದೆ.
ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಧಾರ್ಮಿಕ ಗ್ರಂಥಗಳು ಮತ್ತು ಇಂದಿನ ಕಪಟ ನೈತಿಕತೆಯನ್ನ ಆಕೆ ವಿಮರ್ಶಿಸ್ತಾಳೆ. ಭಗವದ್ಗೀತೆಯನ್ನ ಅವಳು ಪ್ರಶ್ನಿಸುವ ರೀತಿ ನೋಡಬೇಕು ನೀವು. ಕಾಮ ಕ್ರೋಧಗಳು ತಪ್ಪು ಅಂತ ಹೇಳುವ ಕೃಷ್ಣನೇ ಅರ್ಜುನನಿಗೆ ಕೋಪದಿಂದ ಬಾಣ ಹೂಡಲು ಯಾಕೆ ಪ್ರೇರೇಪಿಸುತ್ತಾನೆ ಅಂತ ಅತ್ಯಂತ ಸಹಜವಾದ ಹಳ್ಳಿಗಾಡಿನ ಶೈಲಿಯಲ್ಲಿ ಆಕೆ ಕೇಳ್ತಾಳೆ. ಈ ಕೃತಿಯ ಬ್ಯೂಟಿ ಏನಂದ್ರೆ ಇದು ಯಾವುದೇ ಧಾರ್ಮಿಕ ನಿಲುವನ್ನು ಬೆಂಬಲಿಸುವುದಿಲ್ಲ, ಬದಲಾಗಿ ಕೇವಲ ಲಾಜಿಕಲ್ ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತದೆ. ಸಮಾಜದ ಈ ದ್ವಂದ್ವ ನೀತಿಗೆ ಅನಂತರಾಯನ ಪಾತ್ರವೇ ಬೆಸ್ಟ್ ಎಕ್ಸಾಂಪಲ್. ಸಮಾಜದ ಮುಂದೆ ದೊಡ್ಡ ವಿದ್ವಾಂಸನ ತರ ಪೋಸ್ ಕೊಟ್ಟು ಭಗವದ್ಗೀತೆಯ ಶ್ಲೋಕಗಳನ್ನು ಉಲ್ಲೇಖಿಸುತ್ತಾ ಕೃತಕ ವೈರಾಗ್ಯ ಪ್ರದರ್ಶಿಸುವ ಈತನ ಹಿನ್ನೆಲೆಯಲ್ಲಿ ಒಂದು ಗುಪ್ತವಾದ ಸಲಿಂಗಕಾಮದ ಸಂಬಂಧ ಇರುತ್ತದೆ. ಸಹಜವಾದ ಮಾನವನ ಆಸೆಗಳನ್ನ ನಾವು ಬಲವಂತವಾಗಿ ಹತ್ತಿಕ್ಕಿದರೆ ಅದು ಖಂಡಿತವಾಗಿಯೂ ವಂಚನೆಗೆ ದಾರಿ ಮಾಡಿಕೊಡುತ್ತದೆ ಅನ್ನೋದನ್ನ ಮೂಕಜ್ಜಿ ನಿರ್ದಾಕ್ಷಿಣ್ಯವಾಗಿ ಬಯಲು ಮಾಡುತ್ತಾಳೆ. ಕೊನೆಯ ವಿಭಾಗ ಮಾನವತಾವಾದಿ ಪರಂಪರೆ. ಮೂಕಜ್ಜಿಯ ಕೆಲಸ ಬರೀ ಇತಿಹಾಸ ಅಥವಾ ಧರ್ಮವನ್ನು ವಿಮರ್ಶಿಸುವುದಷ್ಟೇ ಅಲ್ಲ, ಅವಳಿಗೊಂದು ಅತ್ಯಂತ ಕರುಣಾಮಯಿ ಮುಖವಿದೆ. ಈ ಬೆತ್ತದ ಬುಟ್ಟಿಯ ಉಪಕಥೆ ಈ ಕಾದಂಬರಿಯ ಅತ್ಯಂತ ಭಾವುಕ ಘಟ್ಟ. ತನ್ನ ಗಂಡ ರಾಮಣ್ಣನಿಂದ ನಿರ್ಲಕ್ಷ್ಯಕ್ಕೊಳಗಾದ ನಾಗಿ ಶ್ರೀಮಂತ ಶೀನಪ್ಪನ ಬಲೆಗೆ ಬೀಳುತ್ತಾಳೆ. ಸಮಾಜ ಅವಳನ್ನು ಭ್ರಷ್ಟೆ ಅಂತ ದೂರ ತಳ್ತದೆ. ಆದರೆ ಮೂಕಜ್ಜಿ ಆ ಹಳೆಯ ಬೆತ್ತದ ಬುಟ್ಟಿಯ ಮೂಲಕವೇ ಆ ಮುರಿದು ಬಿದ್ದಿದ್ದ ಸಂಬಂಧವನ್ನು ಹೇಗೆ ಮರುಜೋಡಿಸ್ತಾಳೆ ಗೊತ್ತಾ? ಈ ತಪ್ಪುಗಳಿಗೆ ರಾಮಣ್ಣನ ನಿರ್ಲಕ್ಷ್ಯವೋ ಕಾರಣ ಅಂತ ಮನವರಿಕೆ ಮಾಡಿಕೊಡುತ್ತಾಳೆ. ಸಮಾಜದ ಈ ಕಠಿಣ ಮಡಿವಂತಿಕೆಗಿಂತ ಮಾನವೀಯತೆ ದೊಡ್ಡದು ಅಂತ ಇಲ್ಲಿ ಅದ್ಭುತವಾಗಿ ಸಾಬೀತಾಗ್ತದೆ. ಮತ್ತು ಇದು ಕಾರಂತರ ದೃಷ್ಟಿಯಲ್ಲಿ ನಿಜವಾದ ಬದುಕು ಅಂದ್ರೆ ಏನು ಅನ್ನೋದನ್ನ ಪರ್ಫೆಕ್ಟ್ ಆಗಿ ವಿವರಿಸ್ತದೆ. ಒಣ ಆಧ್ಯಾತ್ಮಿಕ ಆದರ್ಶಗಳ ಬೆನ್ನೇರಿ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತಲಿನ ಮನುಷ್ಯರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಸಹಾನುಭೂತಿಯಿಂದ ಬದುಕುವುದೇ ಅತ್ಯಂತ ಶ್ರೇಷ್ಠವಾದ ತತ್ವಶಾಸ್ತ್ರ. ಸೊ ಇವೆಲ್ಲವನ್ನು ನೋಡಿದ ಮೇಲೆ ನಮ್ಮೆಲ್ಲರ ಎದುರು ಒಂದು ದೊಡ್ಡ ಪ್ರಶ್ನೆ ನಿಲ್ಲುತ್ತದೆ. ಮೂಕಜ್ಜಿ ಹೇಳುವಂತೆ ನಮ್ಮ ಆಯಸ್ಸು ತುಂಬ ಚಿಕ್ಕದು. ಮನುಷ್ಯನೇ ದೇವರನ್ನ ಸೃಷ್ಟಿಸಿದಾದರೆ ಪ್ರಕೃತಿಯ ನಿಯಮಗಳಿಗೆ ತಲೆಬಾಗಿ ನಮ್ಮ ಜೊತೆಗಿರುವವರೊಡನೆ ಪ್ರೀತಿಯಿಂದ ಚೆನ್ನಾಗಿ ಬದುಕುವುದೊಂದೇ ನಮ್ಮ ಅಂತಿಮ ಸತ್ಯವಲ್ಲವೇ? ಒಮ್ಮೆ ಯೋಚಿಸಿ ನೋಡಿ. ಈ ಅದ್ಭುತವಾದ ವೈಚಾರಿಕ ಕೃತಿಯನ್ನು ಓದಲೇಬೇಕು ಅಂತ ನಿಮಗೆನಿಸಿದ್ರೆ ಆಶ್ಚರ್ಯವಿಲ್ಲ. ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ.